ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಪ್ರತಿದಿನ ಬಾಣಂತಿಯರ ಅಡುಗೆಗಳನ್ನ ತೋರಿಸ್ತಾ ಇದ್ದೀನಿ. ಇವಾಗ ಬಾಣಂತಿಯರದು 15 ದಿನ ಆದಮೇಲೆ ಸ್ವಲ್ಪ ಫುಡ್ ಹ್ಯಾಬಿಟ್ ಚೇಂಜ್ ಆಗುತ್ತೆ ಅಂತ ನಿಮ್ಗೆ ಹೇಳಿದ್ನಲ್ಲ, ಅದರಲ್ಲಿ ಈ ದೋಸೆ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಮೆಂತ್ಯ ದೋಸೆ ಅಂತಿದ್ದಂಗೆ ಎಲ್ಲರ ತಲೆಯಲ್ಲೂ ಬರೋದು, ಅಯ್ಯೋ ಕಹಿ ಇರುತ್ತೆ, ಅದು ಹೇಗೆ ತಿನ್ನೋದು ಅಂತ ಅಂದ್ಬಿಟ್ಟು ನೀರಲ್ಲಿ ಒಂದ್ಸಲ ಮೆಂತ್ಯ ನೆನೆಸ್ತಿದ್ದ ಹಾಗೆ ಅದು ಅಷ್ಟು ಕಹಿ ಬರಲ್ಲ. ಲೈಟಾಗಿ ಅದ್ರ ಗುಣ ಇರುತ್ತೆ, ಬಿಟ್ಟರೆ ಅಷ್ಟು ಕಹಿ ಬರೋದಿಲ್ಲ. ಈ ಮೆಂತ್ಯ ದೋಸೆ ಮಾಡಿಕೊಡೋದ್ರಿಂದ ಬಾಣಂತಿಯರಿಗೆ ಸೊಂಟದ ಬಲ ತುಂಬ ಚೆನ್ನಾಗಿ ಬರುತ್ತೆ, ಶಕ್ತಿ ಬರುತ್ತೆ. ಈ ಮೆಂತ್ಯದ ಪುಡಿಯಲ್ಲಿ ಮುದ್ದೆ ಕೂಡ ಮಾಡಿಕೊಡ್ತಾರೆ. ಅಂದರೆ ಅದಕ್ಕೆ ಅಕ್ಕಿ, ಗೋಧಿ, ಬೇರೆ ಬೇರೆ ಎಲ್ಲ ಪದಾರ್ಥಗಳನ್ನ ಮಿಕ್ಸ್ ಮಾಡಿ ಫ್ಲೋರ್ ಮಿಲ್ ಕೊಟ್ಟು ಪುಡಿ ಮಾಡಿಸಿ ಮುದ್ದೆ ಮಾಡಿಕೊಡ್ತಾರೆ. ಅದೆಲ್ಲ ಕಷ್ಟ ಅಂತ ಅಂದವರು ಈ ವಾರಕ್ಕೊಂದ್ಸಲ ಅಥವಾ ಒಂದು 2-3 ಸಲ ಈ ಮೆಂತ್ಯದ ದೋಸೆನ ನೀವು ಮಾಡ್ಕೊಳ್ಬೋದು. ಬನ್ನಿ, ಈ ಮೆಂತ್ಯದ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ, ನೋಡ್ತಿದ್ರೆ ಎಷ್ಟು ಸಾಫ್ಟ್ ಆಗಿದೆ, ಎಷ್ಟು ಸ್ಪಾಂಜ್ ಆಗಿದೆ ಗೊತ್ತಾ. ಘಮ ಅಂತೂ ಇದು ತುಂಬಾ ಚೆನ್ನಾಗಿದೆ. ಕಲರ್ ಕೂಡ ಇದೇನು ತುಂಬ ಡಾರ್ಕ್ ಆಗಿ ಬರಲ್ಲ, ಲೈಟಾಗಿರುತ್ತೆ ಅಂತ ಹೇಳ್ತಾರೆ. ನೋಡಿದ್ರಲ್ಲ, ಮೆಂತ್ಯದ ದೋಸೆ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಮೆಂತ್ಯ ದೋಸೆಗೆ 1.5 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯನ ಅದ್ರ ತುಂಬ ನೀರು ಹಾಕಿ ನೆನೆಸಿಟ್ಟಿದ್ದೀನಿ. 5 ಗಂಟೆ ನೆನೆಸಿರೋದ್ರಿಂದ ನೋಡಿ ಇಷ್ಟು ಚೆನ್ನಾಗಿ ಅರಳ್ಕೊಂಡಿದೆ. ದೋಸೆ ಅಕ್ಕಿ 1 ಕಪ್ ನೆನೆಸಿದ್ದೀನಿ. ಇವೆರಡನ್ನು ಸಪ್ರೇಟ್ ಬೇರೆ ಬೇರೆ ರುಬ್ಕೋಬೇಕು, ಒಟ್ಟಿಗೆ ರುಬ್ಬಕ್ಕೆ ಹೋಗಬಾರ್ದು. ಮೆಂತ್ಯನ ನೀರು ಸಮೇತ ಹಾಕೊಂಡು ರುಬ್ಕೊಳ್ತೀನಿ. ಬರೀ ಮೆಂತ್ಯ ಮಾತ್ರ ರುಬ್ಕೊಂಡಿದ್ದೀನಿ. ನೋಡಿ, ಮೆಂತ್ಯ ರುಬ್ಕೊಳ್ತಿದ್ದ ಹಾಗೆ ಹೇಗಾಗಿದೆ, ಅದಕ್ಕೆ ನಾವು ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡೆ, ನೆನೆಸಿದ ನೀರು ಜೊತೆಗೆ. ಇವಾಗ ಇದಕ್ಕೆ ಅಕ್ಕಿ ರುಬ್ಬಿಟ್ಟು ಹಾಕೊಳ್ಳೋಣ. ರುಬ್ಬಿರೋ ಅಂಥ ಅಕ್ಕಿ ಕೂಡ ಇದರೊಳಗಡೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಯಾಕೆಂದರೆ ಮೆಂತ್ಯ ಅಕ್ಕಿ ಹಿಟ್ಟು ಚೆನ್ನಾಗಿ ಹೊಂದ್ಕೋಬೇಕು. ನೀವು ಸ್ಪ್ಯಾಚುಲಾದಲ್ಲೆಲ್ಲ ಮಿಕ್ಸ್ ಮಾಡಿದ್ರೆ ಅಷ್ಟು ಕ್ಲೀನಾಗಿ ಹೊಂದ್ಕೊಳ್ಳೋದಿಲ್ಲ. ಎಲ್ಲ ಚೆನ್ನಾಗಿ ಅಕ್ಕಿ ಮತ್ತು ಮೆಂತ್ಯ ರುಬ್ಬಿರೋದು ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಅಂತ ಏನಕ್ಕೆ ಹೇಳಿದ್ದು ಅಂದರೆ ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ. ಈ ಮೆಂತ್ಯ ಹಾಕಿ ರುಬ್ಬಿರೋದ್ರಿಂದ ಅಷ್ಟಾಗಿ ಉದ್ದಿನಬೇಳೆ ಫರ್ಮೆಂಟೇಷನ್ ಆಗೋಷ್ಟೇನು ಆಗಲ್ಲ. ಇದನ್ನು ರಾತ್ರಿ ಇಡೀ ಹೀಗೆ ಮುಚ್ಚಿಡೋಣ. ಬೆಳಗ್ಗೆ ಎದ್ದ ತಕ್ಷಣ ದೋಸೆ ಹಾಕ್ಬೋದು. ರಾತ್ರಿ ಇಡೀ ಫರ್ಮೆಂಟೇಷನ್ ಆಗೋದಕ್ಕೆ ಬಿಟ್ಟಿದ್ದೆ, ಉಪ್ಪು ಬರೋದಕ್ಕೆ. ಇದಕ್ಕೆ ನೋಡಿ, ಬೆಳಗ್ಗೆ ಉಪ್ಪು ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಹೆಂಗೆ ಫರ್ಮೆಂಟೇಷನ್ ಆಗಿದೆ, ಎಷ್ಟು ಗಟ್ಟಿಗಿದೆ. ನಾನು ಕಲಿಸ್ಬೇಕಾದ್ರೆ ಅಷ್ಟು ಗಟ್ಟಿ ಇತ್ತು. ಇದಕ್ಕೆ ಇವಾಗ ಎಷ್ಟು ಬೇಕು ನೀರು ಅಷ್ಟು ಹಾಕ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ಮಾಡ್ಕೊಳ್ಳೋಣ. ಅರ್ಧ ಕಪ್ ಅಷ್ಟು ನೀರು ಹಾಕ್ಕೊಂಡು ನೋಡಿ ಈ ಥರ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದೀನಿ ದೋಸೆ ಹಿಟ್ಟಿನ ಹದಕ್ಕೆ. ಇವಾಗ ದೋಸೆ ಹಾಕೊಳ್ಳೋಣ. ದೋಸೆ ಹೆಂಚು ಇಟ್ಕೊಂಡಿದ್ದೀನಿ. ಹೆಂಚು ಚೆನ್ನಾಗಿ ಕಾದಿದೆ. ಒಂಚೂರು ಎಣ್ಣೆ ಹಾಕ್ಕೊಂಡು ಒಂಚೂರು ಈರುಳ್ಳಿಲಿ ಚೆನ್ನಾಗಿ ಉಚ್ಕೊಂಡಿದ್ದೀನಿ ದೋಸೆ ಹೆಂಚನ್ನ. ಇವಾಗ ದೋಸೆ ಹಾಕೊಳ್ಳೋಣ. ದೋಸೆ ಹಾಕೋಬೇಕಾದ್ರೆ ಲೋ ಫ್ಲೇಮಲ್ಲಿ ಹಾಕೊಳ್ಳಿ. ಇದನ್ನೇನು ತುಂಬ ಜಾಸ್ತಿ ಅಗಲವಾಗ್ತಿದ್ದ ಹಾಗಿಲ್ಲ. ಸೆಟ್ ದೋಸೆ ಹೇಗೆ ಮಾಡ್ತೀರಾ ಸೇಮ್ ಅದೇ ಥರ ಹಾಕೋಬೇಕು. ದೋಸೆ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ಲಿಡ್ ಕ್ಲೋಸ್ ಮಾಡ್ಕೊಂಡು 1 ನಿಮಿಷ ಬೇಯಿಸ್ಕೊಳ್ತಿದ್ದ ಹಾಗೆ ಲಿಡ್ ತೆಗ್ದು ಇವಾಗ ತುಪ್ಪ ಹಾಕಿ ಬೇಯಿಸ್ಕೊಳ್ಳೋಣ. ಬಾಣಂತಿಯರಿಗೆ ಯಾವಾಗಲೂ ತುಪ್ಪ ಹಾಕಿ ಬೇಯಿಸ್ಬೇಕು ಅಂತ ಹೇಳಿದ್ನಲ್ಲ, ಈ ದೋಸೆಗೆ ಕಂಪ್ಲೀಟಾಗಿ ತುಪ್ಪ ಹಾಕೋಣ. 1 ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ. ಇವಾಗ ತಿರುವಾಕಿ ಬೇಯಿಸ್ಕೊಳ್ಳೋಣ. ಮೆಂತ್ಯ ದೋಸೆ ಆಗಿರೋದ್ರಿಂದ ಇದೇನು ಕಲರ್ ಬರಲ್ಲ, ಹಾಗೆ ವೈಟ್ ಆಗೇ ಇರುತ್ತೆ, ಆದರೆ ಸಾಫ್ಟ್ ಆಗಿರುತ್ತೆ. 1 ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೀನಿ. ಇವಾಗ ಮುಟ್ಟಿದ್ರೆ ಹೇಗಿದೆ ಗೊತ್ತಾ, ಒಳ್ಳೆ ಬಂದಿದ್ದಂಗಿದೆ, ಅಷ್ಟು ಸಾಫ್ಟ್ ಆಗಿದೆ. ಅದರದ್ದು ಪರಿಮಳ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಮೆಂತ್ಯ ಪರಿಮಳ ಜೊತೆಗೆ ತುಪ್ಪ ಹಾಕಿ ಬೇಯಿಸಿರೋದ್ರಿಂದ ಆಹಾ ಘಮ ಘಮ ಅಂತಿದೆ. ಇದನ್ನ ಕೊಬ್ಬರಿ ಚಟ್ನಿ ಜೊತೆ ಸರ್ವ್ ಮಾಡಿ. ಕಳೆದ ವಿಡಿಯೋಗಳಲ್ಲಿ ನಾನು ನಿಮಗೆ ಕೊಬ್ಬರಿ ಚಟ್ನಿ ಮಾಡೋದು ಹೇಗೆ ಬಾಣಂತಿಯರಿಗೆ ಅಂತ ತೋರಿಸಿದ್ದೀನಿ. ಅದ್ರ ಜೊತೆ ಆದರೂ ಸರ್ವ್ ಮಾಡ್ಬೋದು, ಇಲ್ಲ ಅಂದರೆ ಕೊಬ್ಬರಿ ಚಟ್ನಿ ಪುಡಿ ಜೊತೆ ಸರ್ವ್ ಮಾಡ್ಬೋದು. ಕ್ಯಾರೆಟು, ಬೀಟ್ರೂಟು ತುರಿದ್ಬಿಟ್ಟು ಪಲ್ಯ ಮಾಡಿ ಅದ್ರ ಜೊತೆ ಸರ್ವ್ ಮಾಡ್ಕೋಬೋದು. ಇದೇ ರೀತಿ ಎಲ್ಲ ದೋಸೆಗಳನ್ನು ಹಾಕೊಳ್ಳೋಣ. ಬಿಸಿ ಬಿಸಿ ಮೆಂತ್ಯ ದೋಸೆ ರೆಡಿ ಇದೆ ನೋಡಿ.
ಇದನ್ನು ಮುಟ್ತಿದ್ರೇ ಒಳ್ಳೆ ಬನ್ನಿದ್ದಾಗಿದೆ, ಅಷ್ಟು ಸಾಫ್ಟ್ ಆಗಿದೆ. ನೀವು ಅನ್ಕೋಬೋದು ಇಷ್ಟೊಂದು ಮೆಂತ್ಯ ಹಾಕಿದ್ದೀರಲ್ಲ ಕಹಿ ಇಲ್ವಾ ಅಂತ. ನಾನು ಒಂಚೂರು ತಿಂದು ನೋಡಿದೆ, ಒಂದು ಚೂರು ಕಹಿ ಬರಲ್ಲ. ಇದು ಲೈಟಾಗೆಲ್ಲ ಆ ಮೆಂತ್ಯದ ಗುಣದ್ದು ಒಂಚೂರು ಕಹಿ ಇರುತ್ತೆ ಅಷ್ಟೇ, ಬಿಟ್ಟರೆ ಮೆಂತ್ಯ ಒಂದ್ಸಲ ನೀರಲ್ಲಿ ನೆನೀತಿದ್ದ ಹಾಗೆ ಅದು ಕಹಿ ಅಂಶ ಬರೋದಿಲ್ಲ. ತುಂಬಾ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಅಷ್ಟು ಬಣ್ಣ ಬರೋದಿಲ್ಲ, ಲೈಟಾಗಿ ಕಲರ್ ಬರುತ್ತೆ ಅಷ್ಟೇ. ತುಪ್ಪದಲ್ಲೇ ಬೇಯಿಸ್ಕೊಳ್ಳೋದ್ರಿಂದ ಮೆಂತ್ಯದ ಘಮನೂ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ, ಜೊತೆಗೆ ತುಪ್ಪದ ಘಮನೂ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ದೋಸೆ ಅಂತೂ ಎಕ್ಸಲೆಂಟ್ ಆಗಿರುತ್ತೆ. ಇದನ್ನು ಕೊಬ್ಬರಿ ಚಟ್ನಿ ಜೊತೆ, ನಾನು ಕಳೆದ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಕೊಬ್ಬರಿ ಚಟ್ನಿ ಮಾಡೋದು ಹೇಗೆ ಅಂತ, ಅದ್ರ ಜೊತೆ ಸರ್ವ್ ಮಾಡಿ. ಇಲ್ಲಾಂದರೆ ಕೊಬ್ಬರಿ ಚಟ್ನಿ ಪುಡಿ ತೋರಿಸ್ತೀನಿ, ಅದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಕೋಬೋದು. ಕ್ಯಾರೆಟ್ ಅಥವಾ ಬೀಟ್ರೂಟ್ ತುರಿದ್ಬಿಟ್ಟು ಪಲ್ಯ ಮಾಡಿಬಿಟ್ಟು ಅದ್ರ ಜೊತೆ ಸರ್ವ್ ಮಾಡ್ಕೋಬೋದು. 15 ದಿನ ಆದ ನಂತರ ಚಪಾತಿ, ಈ ಮೆಂತ್ಯ ದೋಸೆ ಇವೆಲ್ಲ ಆ್ಯಡ್ ಮಾಡ್ಕೋಬೋದು ನೀವು ತಿಂಡಿಗಳಲ್ಲಿ. ಇದನ್ನು ವಾರಕ್ಕೆ ಒಂದು 2-3 ದಿನ ಮಾಡಿಕೊಡಿ, ತುಂಬಾ ದೇಹಕ್ಕೆ ಒಳ್ಳೆಯದು. ಸೊಂಟಕ್ಕೆ ಬಲ ಚೆನ್ನಾಗಿ ಬರುತ್ತೆ, ಬಾಣಂತಿಯರಿಗೆ ಶಕ್ತಿ ಬರುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ಎಲ್ಲ ದೋಸೆಗಳನ್ನು ಹಾಕೊಳ್ಳೋಣ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.